forever on fire. ಒಂದು ಕಡೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಕೂಡ ಒಂದು ಕಡೆ ವಾದವನ್ನು ಮಂಡಿಸ್ತಾರೆ. ಅಭಿಷೇಕ್ ಮನು ಸಿಂಘ್ವಿ ಒಂದು ಕಡೆ ವಾದವನ್ನು ಮಾಡಿದರು. ಸ್ವಾಮಿ, ಇವರೆಲ್ಲಾದರೂ ಪೊಲೀಸ್ ತನಿಖೆಗೆ ಹೇಳಿದರೆ, ಆ ಥರದ ಆದೇಶವನ್ನು ಕೊಟ್ಟಿದ್ರೆ ತೋರಿಸ್ಬಿಡ್ಲಿ. ಇವರು ಪೊಲೀಸ್ ತನಿಖೆ ನಡೆದಿಲ್ಲ, ಯಾವುದೇ ತನಿಖೆ ಆಗಿರ್ತಕ್ಕಂಥ ರಿಪೋರ್ಟ್ ಕೂಡ ಬಂದಿಲ್ಲ, ಏನೂ ಬರದೆ ಏಕಾಏಕಿ ಈ ಥರ ಒಂದು ಕೆಲಸವನ್ನು ಮಾಡಿಬಿಟ್ಟಿದ್ದಾರೆ ರಾಜ್ಯಪಾಲರು. ಇದು ಸರಿಯಲ್ಲ ಅಂಥೇಳಿ ಅಭಿಷೇಕ್ ಮನು ಸಿಂಘ್ವಿ ಒಂದು ಕಡೆ ವಾದವನ್ನು ಮಾಡ್ತಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋಕ್ಕೆ ಮುಂಚೆ ಒಂದು ತನಿಖೆ ಇರಬೇಕಾಗಿತ್ತು, ಒಂದು ವರದಿ ಇರಬೇಕಾಗಿತ್ತು. ಎಂಥದ್ದೂ ಇಲ್ಲ. ಪೊಲೀಸ್ ಕಂಪ್ಲೇಂಟೂ ಇಲ್ಲ, ಇಲ್ಲಿ ಪೊಲೀಸರ ರಿಪೋರ್ಟ್ ಕೂಡ ಇಲ್ಲ. ಬರೀ 3 ಜನ ದೂರು ಕೊಟ್ಟುಬಿಟ್ರು. 3 ಜನ ಕೊಟ್ಟಿರ್ತಕ್ಕಂಥ ದೂರಿಗೆ ಸಂಬಂಧಪಟ್ಟಂತೆ ತೃಪ್ತರಾದಂಥ ರಾಜ್ಯಪಾಲರು ಈ ಥರ ಆದೇಶವನ್ನು ಮಾಡಿಬಿಟ್ರು. ಒಂದೇ ಕೇಸು 3 ಜನನೂ ಕೊಡಬಹುದು, 30 ಜನನೂ ಕೊಡಬಹುದು. ಎಷ್ಟು ಹೆಚ್ಚು ಜನ ದೂರು ಕೊಟ್ಟರು ಎನ್ನುವುದರ ಆಧಾರದ ಮೇರೆಗೆ ಕೇಸ್ನ ತೀವ್ರತೆ ಏನು ಜಾಸ್ತಿ ಆಗಲ್ಲ ಸ್ವಾಮಿ. ಅದರ ಪ್ರೊಸೀಜರಲ್ ಲ್ಯಾಪ್ಸಸ್ ಇದೆಯಲ್ಲ, ಒಂದು ಪ್ರಕ್ರಿಯಾತ್ಮಕ ಲೋಪದೋಷಗಳಿದೆಯಲ್ಲ ಸ್ವಾಮಿ, ಆ ಲೋಪದೋಷದ ಬಗ್ಗೆ ಯಾರು ಮಾತಾಡಬೇಕೀಗ? ತನಿಖೆ ಆಯಿತಾ? ರಿಪೋರ್ಟ್ ಕೊಟ್ಟಿದ್ರಾ? ದಾಖಲೆಗಳು ಪರಿಶೀಲಿಸಿದ್ರಾ? 1998ರಲ್ಲಾಗಲಿ ಅಥವಾ ಈ ಕಡೆ 2004, 2005, 2010, 2014, ಆನಂತರ 2020, 2022 ಎಲ್ಲಿಯಾದರೂ ಸಿದ್ದರಾಮಯ್ಯನವರು ಅವರು ಅಧಿಕಾರವನ್ನು ಬಳಸಿಕೊಂಡು ಈ ಥರ ಆದೇಶವನ್ನು ಮಾಡಿದ್ದಾರೆ? ಎಲ್ಲೂ ಇಲ್ಲ ಅಂತ ಹೇಳಿದ್ಮೇಲೆ ಪ್ರಾಸಿಕ್ಯೂಷನ್ಗೆ ಹೇಗೋಯಿತು ಅಂತ ಅಭಿಷೇಕ್ ಮನು ಸಿಂಘ್ವಿ ಕೇಳ್ತಾರೆ. ಇದಾದ ಮೇಲೆ ಒಂದು ಕಡೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದವನ್ನು ಶುರು ಮಾಡ್ಕೊಳ್ತಾರೆ. ನಾನು ಸಂಪೂರ್ಣ ಸಂವಿಧಾನಾತ್ಮಕವಾಗಿ ವಾದ ಮಾಡ್ತೀನಿ ಸ್ವಾಮಿ. ಮೊದಲು ಗವರ್ನರ್ ಅವರ ಬಗ್ಗೆ ಅಗೌರವದಿಂದ ಮಾತನಾಡೋದು ಯಾರೂ ಕೂಡ ಮಾತನಾಡಬಾರದು. ಮಧ್ಯಪ್ರದೇಶ ಸ್ಟೇಟ್ ವರ್ಸಸ್ ಪೊಲೀಸ್ ಎಸ್ಟಾಬ್ಲಿಷನ್ ವಿಚಾರವನ್ನು ಕೂಡ ಒಂದು ಕಡೆ ಉಲ್ಲೇಖವನ್ನು ಮಾಡ್ತಾರೆ. ನನ್ನ ವಾದ ಕಾನೂನುಬದ್ಧವಾಗಿದ್ದರೆ ಸಾಕು ಸ್ವಾಮಿ, ಅಷ್ಟಕ್ಕೆ ಮಾತ್ರ ನಾನು ವಾದ ಮಾಡ್ತಿರೋದು. 5 ನ್ಯಾಯಮೂರ್ತಿಗಳ ಪೀಠ ರಾಜ್ಯಪಾಲರ ಪರವಾಗಿ ಇಲ್ಲಿ ತೀರ್ಪನ್ನು ಕೊಟ್ಟಿದೆ. ಎಲ್ಲ ಕಾರಣವನ್ನು ಕೊಟ್ಟೇ ರಾಜ್ಯಪಾಲರು ತೀರ್ಮಾನ ಮಾಡಿದ್ದಾರೆ. ಕಾರಣ ಕೊಡದೆ ಕೇಸು ಕೊಟ್ಟುಬಿಟ್ರು ಅಂತ ಹೇಳ್ತಾ ಇದ್ದಾರಲ್ಲ ಇವರು, ಇದೆಲ್ಲ ಸುಳ್ಳು. ಎಲ್ಲರ ವಾದವನ್ನು ಕೇಳಿದ್ದಾರೆ, ಎಲ್ಲ ಕಾರಣವನ್ನು ಕೂಡ ಹೇಳಿದ್ದಾರೆ. ನಾನು ನನ್ನ ವಾದವನ್ನು ಗುರುವಾರ ಮಂಡಿಸ್ತೀನಿ ಸ್ವಾಮಿ, ಸ್ವಲ್ಪ ಅವಕಾಶ ಕೊಡಿ ಅಂದರು. ರಾಜ್ಯಪಾಲರ ಆದೇಶಕ್ಕೆ ಯಾವುದೇ ಕಾರಣಕ್ಕೂ ತಡೆ ಕೊಡಬಾರ್ದು ಅಂತ ಕೂಡ ಕೇಳ್ಕೊಳ್ತಾರೆ. ಈ ರಾಜ್ಯಪಾಲರ ನಿರ್ಧಾರ ಸರಿಯೋ ತಪ್ಪೋ ಇದನ್ನು ಜಿಲ್ಲಾ ಕೋರ್ಟ್ ನಿರ್ಧಾರ ಮಾಡುತ್ತಾ? ಸಾಂವಿಧಾನಿಕ ಕೋರ್ಟ್ ಆಗಿರ್ತಕ್ಕಂಥ ಹೈಕೋರ್ಟೇ ತೀರ್ಮಾನಿಸಬೇಕಲ್ವೇ? ಡಿಸ್ಟ್ರಿಕ್ಟ್ ಲೆವೆಲ್ ಕೋರ್ಟ್ಗಳು ಡಿಸೈಡ್ ಮಾಡಬೇಕಾ ಇದನ್ನು? ಹೈಕೋರ್ಟೇ ಡಿಸೈಡ್ ಮಾಡಲಿ ಬಿಡಿ ಇದನ್ನು. ಆಶ್ಚರ್ಯದಿಂದ ಪ್ರಶ್ನೆ ಮಾಡ್ತಾರೆ ಜಡ್ಜ್. ನಾವು ಸ್ವಲ್ಪ ಆದೇಶವನ್ನು ಮಾಡ್ತೀವಿ ಅಂತ ಜಡ್ಜ್ ಹೇಳ್ತಾರೆ. 10 ದಿನಗಳ ಕಾಲ ಅಧೀನ ನ್ಯಾಯಾಲಯದ ವಿಚಾರಣೆಗೆ ತಡೆ ಕೊಡ್ತಾರೆ ಅವರು. ಹೈಕೋರ್ಟ್ ಆದೇಶವನ್ನು ಕೊಡುವವರೆಗೂ ವಿಚಾರಣೆ ನಡೆಸಬೇಡಿ ಅಂತ ಅವರು ಜಡ್ಜ್ ಒಂದು ಕಡೆ ತೀರ್ಪನ್ನು ಬರೀತಾರಲ್ಲಿ. ಎಲ್ಲಿವರೆಗೂ ನಾವು ವಿಚಾರಣೆಯನ್ನು ಮಾಡ್ತೀವಿ ಆಗಸ್ಟ್ 29ಕ್ಕೆ, ಅಲ್ಲಿವರೆಗೂ ಕೂಡ ವಿಚಾರಣೆ ಮಾಡಕೂಡ್ದು ಇನ್ಯಾವುದೇ ಕೋರ್ಟ್ಗಳು ಅಂತ. ಜನಪ್ರತಿನಿಧಿಗಳ ಕೋರ್ಟ್ಗೆ ಹೈಕೋರ್ಟ್ ಮಧ್ಯಂತರ ಆದೇಶವನ್ನು ಕೊಡುತ್ತೆ. ಸೊ ಹಾಗಾಗಿ ಈ ಆದೇಶ ಕೊಡ್ತಾ ಇದ್ದಂತೆಯೇ CM ಸಿದ್ದರಾಮಯ್ಯನವರು ಸ್ವಲ್ಪ ಗೆಲುವಾಗ್ತಾರೆ. ತುಂಬ ಟೆನ್ಷನ್ ಆಗಿದ್ದಂಗೆ ಏನು ಕಾಣಿಸ್ತಾ ಇರಲಿಲ್ಲ ಅಥವಾ ತೋರಿಸ್ಕೊಳ್ತಾ ಇರಲಿಲ್ಲ. ಎರಡರಲ್ಲಿ ಒಂದೇ ಸಾಧ್ಯ. ಏನೋ ಭಯಭೀತರಾಗಿದ್ದಂತೆ, ಒದ್ದಾಡದಂತೆ, ಟೆನ್ಷನ್ ಆದಂತೆ ಕಾಣಿಸ್ತಿರಲಿಲ್ಲ ಅಥವಾ ಅವ್ರು ತೋರಿಸ್ಕೋತಾ ಇರಲಿಲ್ಲ. ಹಾಗಾಗಿ ಜನಪ್ರತಿನಿಧಿಗಳ ಕೋರ್ಟ್ ಈ ಆದೇಶವನ್ನು ಕೊಟ್ಟ ಮೇಲೆ ಒಂದು ಹಂತಕ್ಕೆ ಕರ್ನಾಟಕದ ಮುಖ್ಯಮಂತ್ರಿಗಳು ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಿಸು ಅಂತಾರಲ್ಲ, ಹಾಗಾದರೆ ಇವತ್ತು ಡೀಟೇಲ್ಸ್ಕೊಳ್ಳಿಕ್ಕೆ ಇದೀಗ ಸಂತೋಷ್ ಪಟೇಲ್ ಯಾವೆಲ್ಲ ರೀತಿಯಲ್ಲಿ ಕೋರ್ಟ್ ವಾದ ಪ್ರತಿವಾದವನ್ನು ಆಲಿಸಿ ಯಾವೆಲ್ಲ ಪ್ರಮುಖ ಅಂಶಗಳನ್ನು ಪರಿಗಣಿಸ್ತು 10 ದಿನಗಳ ಕಾಲದ ಒಂದು ತಡೆ ಕೊಡೋದಕ್ಕೆ ಅಂತ? ರಮಕಾಂತ್, ಪ್ರಮುಖವಾಗಿ ಏನಂತ ಹೇಳಿದ್ರೆ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಏನು ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ರು, ಅದರಲ್ಲಿ ಅರ್ಜಿ ಏನಿತ್ತು ಕೇವಲ 24 ಗಂಟೆಯಲ್ಲಿ ದೂರು ಬಂದ ತಕ್ಷಣ ಇವರು ಶೋಕಾಸ್ ನೋಟಿಸ್ ಅನ್ನ ಕೊಡ್ತಾರೆ. ಸೊ ದೂರು ಕೊಟ್ಟಂತ ಅರ್ಜಿಯನ್ನು ಕೂಡ ಇವರು ಸರಿಯಾದ ರೀತಿಯಲ್ಲಿ ಪರಿಶೀಲನೆಯನ್ನು ಮಾಡಿಲ್ಲ. ಇದು ರಾಜಕೀಯ ಷಡ್ಯಂತ್ರದಿಂದ ಕೂಡಿರುವಂತದ್ದು. ಏನು ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದ್ದಾರೆ, ಸಂವಿಧಾನದ ಖಗೋಲನ ಮಾಡ್ತಾ ಇದ್ದಾರೆ ಅಂತೇಳಿ ಸಿದ್ದರಾಮಯ್ಯ ಅವರು ಆರೋಪವನ್ನ ಮಾಡಿದ್ರು. ಸೊ ಅದರಂತೆ ಅವರು ಪ್ರಾಸಿಕ್ಯೂಷನ್ಗೆ ಏನು ಅನುಮತಿ ಕೊಟ್ಟಿದ್ರು ಅದನ್ನ ರದ್ದು ಮಾಡಬೇಕು ಅಂತ ಅರ್ಜಿಯನ್ನು ಹಾಕೊಂಡಿದ್ರು. ಅದನ್ನ ಇವತ್ತು ಸಂಪೂರ್ಣವಾಗಿ ವಾದ ವಿವಾದಗಳು ಕೂಡ ನಡೀತು. ಅಲ್ಲಿ ಕೊಡಬಾರ್ದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ, ಇಲ್ಲಿ ಯಾವುದೇ ರೀತಿಯ ಅರ್ಜಿಯನ್ನ ಇವರು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿಲ್ಲ, ಸಂವಿಧಾನಾತ್ಮಕವಾಗಿ ಕೂಡ ಇವರು ಅನುಮತಿಯನ್ನ ಕೊಡ್ಲಿಲ್ಲ ಅಂತೇಳಿ ಸಿದ್ದರಾಮಯ್ಯ ಪರ ವಕೀಲರು ಕೂಡ ಒಂದು ವಾದವನ್ನ ಮಂಡನೆಯನ್ನ ಮಾಡಿದ್ರು. ಅದರ ಜೊತೆಗೆ ಈ ಹಿಂದೆ ಸಾಕಷ್ಟು ಜನಕ್ಕೆ ಪ್ರಾಸಿಕ್ಯೂಷನ್ಗೆ ಕೊಡ್ಬೇಕಾದಂತ ರಾಜಕೀಯ ನಾಯಕರುಗಳು ಅರ್ಜಿಗಳು ಪೆಂಡಿಂಗ್ ಇದ್ರು ಕೂಡ ಕೇವಲ ಸಿದ್ದರಾಮಯ್ಯ ಅವರ ಅರ್ಜಿಯನ್ನ ಇವರು ಶರವೇಗದಲ್ಲಿ ಎತ್ಕೊಂಡು ಒಂದೇ ದಿನದಲ್ಲಿ ಇವರು ಪ್ರಾಸಿಕ್ಯೂಷನ್ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟು ತದನಂತರ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರೋದ್ರ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ. ಸೊ ಹೀಗಾಗಿ ಇದಕ್ಕೆ ಅವಕಾಶವನ್ನ ಮಾಡಿ ಕೊಡಬಾರ್ದು. ಮತ್ತೆ ಇವರ ಮೇಲೆ ಬಂದಿರುವಂತ ಆರೋಪಗಳು ಏನ್ ಕೇಳಿ ಬರ್ತಾ ಇದೆ, ಗಂಭೀರ ಆರೋಪಗಳು. ಸೊ ಈ ಆರೋಪಗಳು ಕೂಡ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿ ಇರ್ಲಿಲ್ಲ,
ಅಂತಹ ಸಂದರ್ಭದಲ್ಲಿ ಆಗಿರುವಂತದ್ದು. ಈ ಕಾರಣಕ್ಕಾಗಿ ಅವರು ಪ್ರಾಸಿಕ್ಯೂಷನ್ ಅನುಮತಿಯನ್ನ ಕೊಡಬಾರದು ಅಂತ ಹೇಳಿ ಮನವಿಯನ್ನ ಮಾಡಿದ್ರು. ಅದರ ಜೊತೆಗೆ ನಾಳೆಯ ಸೆಷನ್ ಕೋರ್ಟ್ ನ ಒಂದು ಆದೇಶ ರಿಸರ್ವ್ ಇತ್ತು. ಅಂದ್ರೆ ಹಿಂದೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ 3 ಜನ ಅರ್ಜಿದಾರರು ಟಿ.ಜೆ. ಅಬ್ರಾಹಿಂ ಇರ್ಬೋದು, ಸ್ನೇಹಮಯಿ ಕೃಷ್ಣ, ಪ್ರದೀಪ್ ಕುಮಾರ್ ಅರ್ಜಿಯನ್ನ ಹಾಕೊಂಡಿದ್ರು. ಅರ್ಜಿಯನ್ನ ವಿಚಾರಣೆ ನಡೆಸಿತ್ತು ಸೆಷನ್ ಕೋರ್ಟ್. ನಡೆಸಿ ನಾಳೆಗೆ ಆದೇಶವನ್ನ ಕಾಯ್ದಿರಿಸಿತ್ತು. ಒಂದು ವೇಳೆ ನಾಳೆ ಆದೇಶವನ್ನ ಕಾಯ್ದಿರಿಸಿದಂತ ಸಂದರ್ಭದಲ್ಲಿ ಏನಾದ್ರೂ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟ ತನಿಖೆಗೆ ಆದೇಶವನ್ನ ಮಾಡಿದ್ರೆ ಸಿದ್ದರಾಮಯ್ಯ ಅವರಿಗೆ ಕಷ್ಟ ಆಗುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇವರಿಗೆ ಕೊಟ್ಟಿರೋ ಪ್ರಾಸಿಕ್ಯೂಷನ್ ಸರಿ ಇದೆಯಾ ಇಲ್ವಾ ಅನ್ನೋದನ್ನ ಮೊದಲು ಈ ಪರಿಶೀಲನೆ ಆಗ್ಬೇಕು. ಅದಕ್ಕಾಗಿ ಆದೇಶಕ್ಕೂ ಕೂಡ ಕೊಡಬಾರ್ದು, ಮಧ್ಯಂತರ ಆದೇಶವನ್ನ ನೀಡಬೇಕು ಅಂತ ಮನವಿಯನ್ನ ಮಾಡ್ಕೊಂಡ್ರು. ಅದರಂತೆ ಕೋರ್ಟು ನಾಳೆ ಸೆಷನ್ ಕೋರ್ಟ್ ನ ಆದೇಶವನ್ನ 29ನೇ ತಾರೀಕುವರೆಗೂ, ಅಂದ್ರೆ ಈ ಹೈಕೋರ್ಟ್ ನೀಡುವಂತ ಅರ್ಜಿ ವಿಚಾರಣೆ ಮುಗಿಯುವವರೆಗೂ ಯಾವುದೇ ಆದೇಶವನ್ನು ಕೊಡಬಾರ್ದು ಅಂತ ನಿರ್ದೇಶನ ಕೊಡುವ ಮುಖಾಂತರ ಅರ್ಜಿಯನ್ನ ಮುಂದೂಡಿಕೆ ಮಾಡಿರುವಂತದ್ದು ರಮಾಕಾಂತ್.